ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಇವತ್ತು ಸಂಕ್ರಾಂತಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡೋಣ, ಎಲ್ಲರ ಜೊತೆ ಚೆನ್ನಾಗಿರೋಣ. ಇವತ್ತು ತುಂಬ ವಿಶೇಷವಾದದ್ದು. ಇವತ್ತು ನಾಳೆ 2 ದಿನ ವಿಶೇಷವಾದ ದಿನ, ಸಂಕ್ರಾಂತಿ ಹಬ್ಬ ಅಲ್ವಾ. ಓಕೆ ಸ್ನೇಹಿತರೆ, ಇವಾಗ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಉತ್ತರ ಕರ್ನಾಟಕದ ಸ್ಪೆಷಲ್ ಬೋಗಿ ಪಲ್ಯ ಅಂದರೆ ಬಜ್ಜಿ ಪಲ್ಯ ಅಂತ ಮಾಡ್ತೀವಿ. ಅದನ್ನು ಹೆಂಗೆ ಮಾಡೋದು, ಆಮೇಲೆ ಏನೇನು ತೊಗೋಬೇಕು, ಯಾವ್ಯಾವ ಕಾಳು ಹಾಕಬೇಕು ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬರ್ರಿ ನೋಡ್ಕೊಂಡು ಬರೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾಳು ಹಾಕ್ಕೋಬೋದು. ಹಾಗೆ ಇಲ್ಲಿ ಬಂದರೆ ನೋಡಿ, ಬಜ್ಜಿ ಪಲ್ಯಗೆ ಎಲ್ಲ ಥರದ ವೆಜಿಟೇಬಲ್ಸ್ ಹಾಕ್ಬೋದು. ಎಲ್ಲ ಥರನೂ ಹಾಕಿ ಚೆನ್ನಾಗಿರುತ್ತೆ. ನಾನು ನೋಡಿ, ನನ್ನ ಹತ್ರ ಎಷ್ಟು ಸಿಗುತ್ತೆ, ನಾವು ಇರೋದು ಹಳ್ಳಿ ಅಲ್ವಾ, ಎಷ್ಟು ಸಿಗುತ್ತೆ, ಏನು ಸಿಗುತ್ತೆ ಅಷ್ಟೊತ್ತಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಹಬ್ಬದಲ್ಲಿ, ಇದು ಒಂದು ಎಳಮಸಿ ಹಬ್ಬ, ಒಂದು ಭಾರಿ ಪಲ್ಯ ಆಗ್ತಾವೆ. ಈಗ ನೋಡಿರಿ, ಬಜ್ಜಿ ಪಲ್ಯಾಗ ಗಜ್ಜರಿ ತೊಗೊಂಡಿದ್ದೀನಿ, ಹೀರೆಕಾಯಿ ತೊಗೊಂಡಿದ್ದೀನಿ, ಬದನೆಕಾಯಿ ತೊಗೊಂಡಿದ್ದೀನಿ, ಅವರೆಕಾಯಿ ತೊಗೊಂಡಿದ್ದೀನಿ. ಆಮೇಲೆ ತಪ್ಪಲು ಪಲ್ಯ ತಿನ್ನಿಸೋದೊಳಗೆ ಮೆಂತ್ಯ ಪಲ್ಯ, ಪುಂಡೆ ಪಲ್ಯ, ಆಮೇಲೆ ಬರೆಕಾಯಿ, ಒಂದು ಬರೆಕಾಯಿನೂ ಹಾಕಬೇಕು. ಆಮೇಲೆ ಹಸಿ ಕಡಲೆ ಹಾಕಬೇಕು. ಆಮೇಲೆ ತೊಗರಿ ಕಾಳು ಇದ್ದರೆ ತೊಗರಿ ಕಾಳು ತೊಗೊರಿ, ಹಸಿ ತೊಗರಿ ಆದ್ರೂ ತೊಗೊರಿ, ಇದ್ರ ಒಣಗಿದ ಕಾಳು ತೊಗರಿ ಆದ್ರೂ ತೊಗೊರಿ. ಆಮೇಲೆ ಕರಿಬೇವು, ಹಸಿ ಉಳ್ಳಾಗಡ್ಡಿ, ಇನ್ನೂ ಅತ್ತೆ ಸೋಸ್ತಾ ಇದ್ದಾರೆ. ಇದ್ರ ಪಲ್ಯ ಇದೆ, ಸಬ್ಬಸಿಗೆ ಸೊಪ್ಪಿದೆ. ಆಮೇಲೆ ಹುಣಸಿ ಸೊಪ್ಪಿದೆ, ಹುಣಸಿಗೆ ಪಲ್ಯ ಅಂತೀವಲ್ಲ, ಹುಣಸಿಗೆ ಪಲ್ಯ ಇದೆ. ಆಮೇಲೆ ಕೊತ್ತಂಬರಿ. ನಿಮ್ಮ ಹತ್ರ ಏನೇನೆಲ್ಲ ಸಿಗುತ್ತೆ ಅಷ್ಟೆಲ್ಲ ಹಾಕೋರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ. ಹಾಗೆ ಸ್ನೇಹಿತರೆ, ಇದನ್ನು ಹೆಂಗೆ ಮಾಡೋದು ಅಂತ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಇದನ್ನೆಲ್ಲ ಕಟ್ ಮಾಡ್ಕೊಂಬರ್ಬೇಕು. ಬದನೆಕಾಯಿ, ಗಜ್ಜರಿ, ಆಮೇಲೆ ಹೀರೆಕಾಯಿ ಅವೆಲ್ಲ ಸಣ್ಣ ಕಟ್ ಮಾಡ್ಕೋಬೇಕು. ಆಮೇಲೆ ಇದು ಮೆಂತ್ಯ ಪಲ್ಯ, ಪುಂಡೆ ಪಲ್ಯನೂ ಸಣ್ಣ ಕಟ್ ಮಾಡ್ಕೋಬೇಕು. ಆಮೇಲೆ ಉಳ್ಳಾಗಡ್ಡಿಗೆ ಸಣ್ಣ ಕಟ್ ಮಾಡ್ಕೋಬೇಕು. ಆಮೇಲೆ ಇವೆಲ್ಲ ಸುಲಿದಿಟ್ಕೋಬೇಕು. ಅಂದರೆ ನಾವು ಸುಲ್ಗಾಯಿ ಅಂತ ಹೇಳ್ತೀವಿ, ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಸುಲ್ಗಾಯಿ ಅಂತ ಹೇಳ್ತೀವಿ. ಹಸಿ ಕಡಲೆ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಇದನ್ನು ಸೋಸ್ಕೊಂಬರ್ಬೇಕು. ಎಲ್ಲ ಸೋಸಿ ತೋರಿಸ್ತೀನಿ, ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆಲ್ ಅನ್ನೋ ಬಟನ್ ಟಚ್ ಮಾಡಿ. ನಾ ಹಾಕುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತವೆ, ನೀವೇ ಮೊದಲು ನೋಡ್ಬೋದು. ಓಕೆ ಸ್ನೇಹಿತರೆ, ಮಾಡ್ತಾ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು. ಓಕೆ ಸ್ನೇಹಿತರೆ, ನೋಡಿ, ಈಗ ಸದ್ಯದ ಮಟ್ಟಿಗೆ ನನ್ನ ಅಡುಗೆ ಮನೆ ನೋಡಿ, ಅಪ್ಪ ನಿಮಗೆ ನೋಡಿ ಅನಿಸ್ತಿರ್ಬೋದು, ಈ ಥರ ಇದೆ ನೋಡಿ. ಬನ್ನಿ, ಏನೇನೆಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀನಿ ಅಂತಂದ್ರೆ, ಆಗಳೆಲ್ಲ ತೋರಿಸಿದ್ನಲ್ಲಿ ಏನೇನು ಹಾಕಬೇಕು ಅಂತ ಹೇಳಿಬಿಟ್ಟು, ಇವಾಗ ಕಾಳು ಆಗಳು ತೋರಿಸಿದ್ನಲ್ವ, ಅದು ಇವಾಗ ನೋಡಿ ಗಜ್ಜರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅವರೆಕಾಯಿ, ಇದು ಅವರೆಕಾಳು, ಆಮೇಲೆ ಬಾರೆಕಾಯಿ, ನಾವು ಬಾರೆಕಾಯಿ ಅಂತೀವಿ ರೀ, ನೀವೇನಂತೀರಿ, ಬಾರೆ ಹಣ್ಣು ಅಂತೀರಿ ಅನ್ನೋ ಗೊತ್ತಿಲ್ಲ. ಬಾರೆಕಾಯಿ ಒಂದು 4 ಬಾರೆಕಾಯಿ ಕಟ್ ಮಾಡಿ ಇಟ್ಕೊಂಡು, ಇದು ಇಂಥ ಬಾರೆಕಾಯಿ ಹಾಕೋದಕ್ಕಿಂತ ಸಣ್ಣದು ಬರ್ತೈತಿ ನೋಡ್ರಿ, ಸಣ್ಣ ಬಾರೆಕಾಯಿ, ಅದು ಭಾಳ ಘಮ ಅಂತಿರ್ತೈತಿ, ಅದು ಭಾಳ ಚಂದ ಇರ್ತೈತಿ. ಅದು ಹಾಕ್ತಾರೆ. ಈಗ ಸದ್ಯಕ್ಕೆ ಅವು ಸಿಗಲ್ಲ ನಮ್ಮ ಕಡೆಗೆ, ಅದಕ್ಕೆ ಹಾಕೀನಿ. ಆಮೇಲೆ ಹಸಿ ಕಡಲೆ, ಸಬ್ಬಸಿಗೆ ಸೊಪ್ಪು, ಆಮೇಲೆ ಇದು ಮೆಂತ್ಯ ಪಲ್ಯ, ಪುಂಡೆ ಪಲ್ಯ. ಆಮೇಲೆ ಇಲ್ಲಿ ಬಂದರೆ ಇನ್ನು ಹುಣಸಿ ಪಲ್ಯ ಹಾಕ್ಬೇಕ್ರಿ. ಇಲ್ಲಿ ನೋಡಿರಿ, ಹುಣಸಿ ಪಲ್ಯ, ಕೊತ್ತಂಬರಿ, ಕರಿಬೇವು, ಸಬ್ಬಸಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಕಷ್ಟು. ಇಷ್ಟೆಲ್ಲ ನಮ್ಮ ಅತ್ತೆಯರು ಸೋಸಿಟ್ರೆ ಅವ್ರು ಸೋಸಿಟ್ರು ಅಂತೇಳಿ ನನಗೆ ಸ್ವಲ್ಪ ಕೆಲಸ ಹಗರಾಯಿತು. ಇದಿಷ್ಟು ಇನ್ನು ಹಾಕ್ಕೋಬೇಕ್ರಿ, ಎಲ್ಲ ಪ್ಲೇಟ್ಗಳು ಸಾಕ್ತಾಯಿಲ್ಲ ಇಡೋದಕ್ಕಂತ ಹೇಳಿಬಿಟ್ಟು. ಹೀಗಾಗಿ ನೋಡಿರಿ, ಇಲ್ಲಿ ಬದನೆಕಾಯಿ ಒಂದು 4 ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ, ಇದು ಉಪ್ಪು, ಜೀರಿಗೆ ಹಾಕಿ, ಕರಿಬೇವು, ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಇದು ಪೇಸ್ಟ್ ಮಾಡಿ ಇಟ್ಕೋಬೇಕು. ಅಂದರೆ ಕಲ್ಲಲ್ಲಿ ಜಜ್ಜಿ ಇಟ್ಕೊತೀನಿ. ಇನ್ನು ಬೆಳ್ಳುಳ್ಳಿ ಹಾಕ್ಕೋಬೇಕು. ಇನ್ನು ಭಾಳ ಅದಾವ್ರಿ ವೆರೈಟಿಗಳು ಇದಕ್ಕೆ ಹಾಕೋದಕ್ಕೆ, ಇಷ್ಟೇ ಅಂತೂ ಇಲ್ಲ. ಹಂಗೆ ಮಾಡ್ತಾ ಹೋಗ್ತೀನಿ ನೋಡಿರಿ. ಈ ಸದ್ಯದ ಮಟ್ಟಿಗೆ ಮಾತ್ರ ಇಷ್ಟೆಲ್ಲ ಇದೈತಿ ನೋಡಿರಿ. ಇಷ್ಟೆಲ್ಲ ಸೋಸಿಬಿಟ್ಟು ಕಡೆಗೆ ತೆಗೆದೀನಿ. ಬರೀ ಮಾಡೋಕೆ ಮೊದಲು ಕಾಳನ್ನು ಕುದಿಯೋಕೆ ಹಾಕೋಣಂತ. ಆಮೇಲೆ ಒಂದು ಮಾಡ್ತಾ ಒಂದು ಕೆಲಸ ಮಾಡ್ಕೊಂಬಿಟ್ಟೆ ನಾನು ನೋಡಿರಿ, ಕೈ ಈ ಥರ ಮಾಡ್ಕೊಂಬಿಟ್ಟೆ. ಅದು ಯಾಕಪ್ಪ ಅಂತಂದ್ರೆ, ಅವಸರವಾಗಿ ಪಟ ಅಂತ ಅವಸರದಿಂದ ಮಾಡಬೇಕಲ್ವಾ, ಹಾಗಾಗಿ ಜಲ್ದಿ ಮಾಡ್ಬೇಕನ್ನೋದ್ರಾಗ ಇಳಿಗೆ ಕೈಗೆ ಹತ್ತಿಬಿಡ್ತವೆ. ಅದು ಉರಿತಾ ಇದೆ ನೋಡಿ. ಇವಾಗ ನೋಡಿ ಮಾಡಬೇಕಿಲ್ಲ, ಅದು ಮುಂದಿನ ತುದಿ ನಮ್ದು ಇಳಿಗೆ ಏನು ಗೊತ್ತಾ ನೋಡಿ ಸ್ನೇಹಿತರೆ, ಈ ಥರ ಇದೆ ನೋಡಿ. ಇದು ಇದೆ ಅಲ್ವಾ, ಹಿಂಗೆ ಮಾಡಿ ಹಿಂಗೆ ಮಾಡಕ್ಕೆ ಹಿಂಗೆ ಏನೋ ತೊಳಕ್ಕೆ ಹೋದೆ, ಅದು ಇದ್ರ ಬಂದಿಲ್ಲ. ಕೊಯ್ದೀನಿ, ಇದು ಇಲ್ಲಿ ಕೊಯ್ದಿಟ್ಟು ನೋಡಿ, ಕೊಯ್ದು ಹಾಕಿ ಭಾಳ ಆಗ್ತದೆ. ಇದೊಂದೇ ಸ್ವಲ್ಪ ತೊಗೊಂಡ್ಬಿಡ್ತೀನಿ, ಇದು ಲಾಸ್ಟಿಗೆ ಹಾಕೋ ಮುಂದಾಗಷ್ಟೇ. ಇದು ಜಲ್ದಿ ಕರಿಗಿ ಬಿಡ್ತೈತಿ ಇದು ಪಲ್ಯ.
ಸ್ವಲ್ಪ ಒಂದು 4 ಎಲೆ ಅಷ್ಟೇ. ಯಾರ್ಯಾರು ಕೊಡಬೇಕು ಅದು ಇಟ್ಟಿದ್ದು ಯಾರನ್ನ ಕೇಳಿದ್ರು ಕೊಟ್ಟ ಹೊರಗೆ. ಸ್ವಲ್ಪ ಹಾಕ್ಬೇಕು, ಯಾಕಂದ್ರೆ ಪುಂಡಿ ಪಲ್ಯ ತೊಗೊಂಡಿರ್ತೀವಲ್ಲ, ಪುಂಡಿ ಪಲ್ಯ ಹುಳಿ ಅವ, ಹಿಂಗಾಗಿ ಸಾಕಿದು ಒಂದು 4 ಎಲೆ ಸುಮ್ಮನೆ ಎಲ್ಲ ಚಾಜಕ್ಕೆ. ಇದಿಷ್ಟು ನಾವು ಇರೋದೇ 3 ಜನ ಅಂದ್ರೆ 4 ಜನರಿಗೆ ಆಗುತ್ತೆ. ಅಂದ್ರೆ 2 ದಿನ ಇಟ್ಕೊಂಡು ತಿನ್ಬೋದು. ಇದು ಅಷ್ಟು ಜಾಸ್ತಿ ಆಗುತ್ತೆ ನೋಡ್ರಿ. ಇನ್ನೂ ಅದಾವ ವೆರೈಟಿಗಳು ಅದಾವೆ, ಇನ್ನೂ ತೊಗೊತೀನಿ ಒಂದು. ಈಗ ಸದ್ಯದ ಮಟ್ಟಿಗೆ ಇಷ್ಟೇ ತೋರ್ಸೋಕ್ಕಾಗ್ತಾ ಇರೋದು. ಮಾಡ್ತಾ ತೋರಿಸ್ತೀನಿ. ಈ ವಿಡಿಯೋ ತುಂಬ ಲೆಂತ್ ಆದರೂ ಆಗ್ಬೋದು ಸ್ನೇಹಿತರಿಗೆ, ಯಾರು ಸ್ಕಿಪ್ ಮಾಡಿದೆ ನೋಡಿ. ಯಾಕಂದರೆ ನಾನು ಏನು ತೊಗೊಂಡೆ ಹೆಂಗೆ ಮಾಡಿದೆ ಅನ್ನೋದು ನಿಮ್ಗೆ ತಿಳಿತೈತಿ. ಅದಕ್ಕೆ ಇವಾಗ ಕುಕ್ಕರಿಗೆ ಹಾಕೋಣ ಎಲ್ಲ ಕಾಳು. ಆದ್ರೆ ಶೇಂಗದ ಕಾಳು ಕಡೆಗೆ ತೆಗೆದಿಟ್ಕೊತೀನಿ. ಯಾಕಂದ್ರೆ ಶೇಂಗದ ಕಾಳು ಇವಾಗ ಕಾಳಿನ ಜೊತೆನೇ ಹಾಕಿಬಿಡಬಾರ್ದು. ಕಾಳಿನ ಜೊತೆನೇ ಹಾಕಿಬಿಟ್ರೆ ಎಲ್ಲ ಕುದ್ದು ಬಿಡ್ತಾವೆ. ಕುದ್ದೆಲ್ಲ ಅದು ಶೇಂಗದ ಕಾಳು ಹಾಕಿವಿ ಅನ್ನೋದು ಇದನ್ನೇ ಇರೋಂಗಿಲ್ಲ ಅದಕ್ಕೆ. ಹಾಗಾಗಿ ಅವು ಕಡೆಗೆ ತೆಗೆದಿಟ್ಕೊತೀನಿ. ಇವಾಗ ಹಾಕಲ್ಲ ಅದನ್ನು. ಕಾಯಿಪಲ್ಲೆ ಎಲ್ಲಷ್ಟು ಹಾಕ್ತೀವಲ್ಲ, ಹಾಕಿದ ಮೇಲೆ ಆಮೇಲೆ ಹಾಕೋದಿರ್ತೈತೆ ಅದು. ಇವಾಗ ಎಲ್ಲ ಕಾಳು ಹಾಕೊಂಡು ಸ್ವಲ್ಪ ತೊಳ್ಕೊಂಬರೋಣ. ತೊಳೆದ್ಬಿಟ್ಟು ಕುದಿಯೋಕ್ಕಿಡೋಣ ಅಂತ. ಇದಿಷ್ಟೇ ನೋಡಿರಿ, ಇವಿಷ್ಟು ಕಾಳು, ಇದಿಷ್ಟು ವೆಜಿಟೇಬಲು. ನಾವು ಇರೋದೇ 3 ಜನ, 4 ಜನರಿಗೆ ಆಗೋಷ್ಟು ಆಗುತ್ತೆ. 4 ಜನರಿಗೆ ಆಗೋಷ್ಟು ಆದ್ರೂ 2 ದಿನ ಇಟ್ಕೊಂಡು ತಿನ್ಬೋದು. ಇವಕ್ಕೆ ಹಾಕ್ತೀನಿ ತಡ್ರಿ ಎಲ್ಲ ಅಷ್ಟು. ಓಕೆ, ಎಲ್ಲ ವಸ್ತು ಹಾಕಿದ್ದೀನಿ ನೋಡಿರಿ. ನಿಮ್ಮ ಹತ್ರ ಹೆಸರು ಕಾಳು ಇದ್ದರೆ ಹೆಸರು ಕಾಳನ್ನು ಹಾಕೋಬೋದು. ಇವು ಹುರ್ಲಿ ನಮ್ಮ ತೋಟದಲ್ಲಿ ಬೆಳೆದಿರೋವಂಥವು ನೋಡಿರಿ. ಹುರ್ಲಿ ಹೆಸರು ಕಾಳನ್ನ ಹಾಕೋಬೋದು. ನನ್ನ ಹತ್ರ ಹೆಸರು ಕಾಳಿಲ್ಲ, ಹೀಗಾಗಿ ತೊಳ್ಕೊಂಬರ್ತೀನಿ. ಇವನ್ನೆಲ್ಲ ತೊಳೆದ್ಬಿಟ್ಟು ಕುದಿಯೋಕ್ಕಿಡೋಣ. ಓಕೆ ಸ್ನೇಹಿತರೆ, ನೋಡಿ ಕಾಳುಗಳನ್ನೆಲ್ಲ ತೊಳ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನೀರು ಹಾಕೊಳ್ಳೋಣ, ಕುದಿಯೋಷ್ಟು. ಇಷ್ಟು ನೀರು ಹಾಕೋಣ, ಕುದಿತೈತಿ. ಕುದಿಯೋಕೆ ಇಡೋಣ. ಓಕೆ ಸ್ನೇಹಿತರೆ, ಇವಾಗೆಲ್ಲ ಕಾಳು ಕುದೀತಾ ಇದ್ದಾವಲ್ಲ ನೋಡಿ. ಸ್ವಲ್ಪ ಕಪ್ಪಾಗುತ್ತೆ. ಯಾಕೆ ಅಂದರೆ ಹುರ್ಲಿ ಕರಿವಿದ್ದಾವೆ, ಕಪ್ಪಿದ್ದಾವೆ ಹುರ್ಲಿ, ಹಾಗಾಗಿ ಸ್ವಲ್ಪ ಕಪ್ಪಾಗುತ್ತೆ. ಏನು ಪರವಾಗಿಲ್ಲ, ಎಲ್ಲ ನಡೆಯುತ್ತೆ. ಸ್ವಲ್ಪ ಮೇಲಿಂದೆಲ್ಲ ಬುರ್ಗ ಬಂದಿದೆಯಲ್ಲ, ಅದೆಲ್ಲ ತಕ್ಕೊಂಡೆ. ಸ್ವಲ್ಪ ಮೇಲಿಂದೆಲ್ಲ ಕಸರೆ ಇರ್ತವೆ. ಇವಾಗ ನೋಡಿ ಕುದಿಯಾಕತ್ತಾವಲ್ಲ. ಇದಕ್ಕೆ ಏನೇನು ಹಾಕ್ತೀನಪ್ಪ ಅಂತಂದ್ರೆ, ಒಂದು 10 ನಿಮಿಷ ಮೊದಲು ಕುದಿಸ್ಕೊತೀನಿ. ಒಂದು ಸ್ವಲ್ಪ ಒಂದುಗ ಕುದಿಬೇಕು. ಕುದ್ಮೇಲೆ ನಾವು ಕಾಯಿಪಲ್ಯ ಹಾಕಿ ಇದು ಹಾಕ್ಬಿಡೋದು, ಕುಕ್ಕರ್ ವಿಸಿಲ್ ಹಾಕ್ಬಿಡೋದು. ಇವಾಗ ನೋಡಿ ಮೆಣಸಿನಕಾಯಿ, ಹೀರೆಕಾಯಿ, ಗಜ್ಜರಿ ಇದನ್ನೇನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ವ, ಇದು ಹಾಕ್ತೀನಿ. ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕೋಬೇಕಂದ್ರೆ ನಮ್ಮ ಅತ್ತೆಯರು ಬೇಡ, ಹಾಗೆ ಮುರಿದು ಹಾಕು, ಅದ್ರೊಳಗೆ ಚೆಂದ ಆಗುತ್ತಾ ಅಂತೇಳಿದ್ರು. ನೋಡಿ ಒಂದು 20-30 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಮೆಣಸಿನ್ಕಾಯಿ ಜಾಸ್ತಿ ತೊಗೋಬೇಕು. ಇದು ಸ್ವಲ್ಪ ಖಾರವಾಗಿರಬೇಕು ಮೆಣಸಿನ್ಕಾಯಿ. ಆಮೇಲೆ ಅವರೆಕಾಯಿ ನೋಡಿ, ಅವರೆಕಾಯಿ, ಆಮೇಲೆ ಹೀರೆಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಗಜ್ಜರಿ, ನೋಡಿ ಇವು ಅವರೆಕಾಯಿ ಮತ್ತು ಇದು ಕಡಲೆ, ಹಸಿ ಕಡಲೆ ಇದೆಯಲ್ಲ, ಇದು ಆಮೇಲೆ ಹಾಕ್ಕೊಂತೀನಿ. ಈಗ ಹಾಕಿಬಿಟ್ರೆ ಎಲ್ಲ ಇವು ಹಸಿ ಇರ್ತಾವಲ್ಲ, ಎಲ್ಲ ಇವಾಗ ಇದಾಗ್ಬಿಟ್ಟು ಇದು ಹಾಕ್ಕೊಂತೀನಿ ನೋಡಿ. ಏನಿದು ಬೋರೆಕಾಯಿ, ನೀವು ಬೋರೆಕಾಯಿ ಅಂತೀರಿ, ನಾವು ಬಾರೆಕಾಯಿ ಅಂತೀವಿ, ಬಾರೆಹಣ್ಣು. ಇದನ್ನು ಹಾಕ್ಕೊಂತೀನಿ. ಇದ್ರ ಸ್ಮೆಲ್ ಘಮ ಅಂತ. ಇದಕ್ಕಿಂತ ಜವರಿ ಬಾರೆಕಾಯಿ ಅಲ್ಲಿ ಸಿಗುತ್ತಲ್ಲ, ಚಿಟ್ಟು ಬಾರೆಕಾಯಿ ಅಂತೀವಿ ನಾವು, ಅದು ಹಾಕ್ಕೊಂಡ್ರೆ ಇನ್ನೂ ಚೆಂದಾಗಿರುತ್ತೆ. ಇದು ಆಮೇಲೆ ಹಾಕ್ಕೊತೀನಿ. ಆಮೇಲೆ ಶೇಂಗದ ಕಾಳು ಇದು ಆಮೇಲೆ ಹಾಕ್ಕೊತೀನಿ. ಇಲ್ಲಿ ನೋಡಿ ಶೇಂಗದ ಕಾಳು, ಕಡ್ಲಿ, ಅವರೆಕಾಯಿ ಆಮೇಲೆ ಹಾಕ್ಕೊತೀನಿ. ಆಮೇಲೆ ಸೊಪ್ಪು
ಆಮೇಲೆ ಹಾಕೋತೀನಿ. ಇದನ್ನೆಲ್ಲ ಇವಾಗ ಕುದಿಬೇಕಿದು. ಇದಕ್ಕೆ ಒಂದು ವಿಸಿಲ್ ಹಾಕ್ತೀನಿ. ಇವಾಗೆಲ್ಲ ಆಯ್ತು ನೋಡ್ರಿ. ಸಾರಿ, ಇನ್ನು ಬದ್ನಿಕಾಯಿ ಒಂದು ಹಾಕೋದೈತಿ. ಸಾರಿ, ಬದ್ನಿಕಾಯಿ ತೋರಿಸಿಲ್ಲ. ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಬದ್ನಿಕಾಯಿ ನೋಡ್ರಿ. ಒಂದು 4 ಬದ್ನಿಕಾಯಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದಿಲ್ಲ, ಅದು ಕಪ್ಪಾಗಿ ಬಿಡುತ್ತದೆ. ಹಾಗೆ ನೀರಾಗಿ ಹಾಕಲಿಲ್ಲ ಅಂದ್ರೆ ಬದ್ನಿಕಾಯಿ ಹಾಕ್ತೀನಿ. ನಮ್ಮ ಕಡೆ ಸಿಗೋ ಬದ್ನಿಕಾಯಿ ನಿಮ್ಮ ಕಡೆ ಸಿಗಲ್ರಿ. ಇವು ಬದ್ನಿಕಾಯಿ ಬೇರೆನೇ ಇರ್ತಾವೆ ನಮ್ಮ ಕಡೆ. ಇವಾಗ ಇದನ್ನು ವಿಸಿಲ್ ಹಾಕ್ತೇನೆ ನೋಡಿ. ಕುಕ್ಕರ್ ಡಕ್ಕನ್ ಕ್ಲೋಸ್ ಮಾಡಿಬಿಡ್ತೀನಿ. ಇವಾಗ ಇದನ್ನು ಒಂದು ಮಿನಿಮಮ್ 5ರಿಂದ 6 ಸೀಟಿ ಓಡಿಸ್ಬೇಕು. ಆಮೇಲೆ ಸಿಗ್ತೀನಿ. ಹಾಗೆ ನೋಡಿ ಸ್ನೇಹಿತರೆ, ಇಲ್ಲಿ ಗಜ್ರಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಭರ್ತ ಮಾಡ್ಬೇಕಂತೆ ಗಜ್ರಿ ಕುದಿಸ್ತೀನಿ. ಗಜ್ರಿ ಬದನೆಕಾಯಿ ಇದು ಕುದಿಸ್ಕೊತೀನಿ. ಸ್ವಲ್ಪ ಅವರೆಕಾಯಿ ಭರ್ತ ಮಾಡಿ ಸಪ್ರೇಟ್ ಮಾಡೋದು. ಇದು ಪಲ್ಯ ಸಪ್ರೇಟ್ ಮಾಡೋದು, ಇದು ಭರ್ತ ಸಪ್ರೇಟ್ ಮಾಡೋದು. ಇದು ಗಜ್ರಿ ಕುದಿಲಿ. ಓಕೆ ಸ್ನೇಹಿತರೆ, ಇವಾಗ 5 ಸೀಟಿ ಕಂಪ್ಲೀಟ್ ಆಯಿತು. ಇನ್ನೂ 1 ಸೀಟಿ ಬರೆಸ್ಬಿಟ್ರೆ ಇದನ್ನು ತೆಗೆದು ಬಿಡೋದು. ಆಮೇಲೆ ಇಲ್ಲಿ ಬಂದರೆ ಗಜ್ರಿ ಕುದಿತಾ ಇದ್ದಾವೆ ನೋಡಿ. ಇವಾಗ ಗಜ್ರಿ ಕುದ್ದವು. ಯಾಕಂದರೆ ಗಜ್ರಿ ಕುದಿಯೋದು ಭಾಳ ಲೇಟ್ ಆಗುತ್ತೆ, ಸ್ವಲ್ಪ ಬಿಟ್ಟಿರ್ತಾವಲ್ಲ. ಈಗ ಬದನೆಕಾಯಿ ಪೂರ ಬದನೆಕಾಯಿ ಹಾಕೊಂಡ್ಬಿಡ್ತೀನಿ ಕುದೀಲಿ. ಬದನೆಕಾಯಿ ಕುದಿಬೇಕು. ಇದು ಭರ್ತಕ್ಕಾಗಿ ಚಲೋ ನೋಡಿ ತೊಗೋಬೇಕು. ಬದನೆಕಾಯಿ ನೋಡಿ ತೊಗೊಂಡ್ಬಿಟ್ಟು ಕುದಿಸ್ಕೊತಾ ಇದ್ದೀನಿ. ಇದು ಹಾಕಿ ಆಮೇಲೆ ಅವರೆಕಾಯಿ ಸ್ವಲ್ಪ ಅವರೆಕಾಯಿ ಕುದಿಸ್ಕೋಬೇಕು. ಆಮೇಲೆ ಪುಂಡಿ ಪಲ್ಯನೂ ಇಡ್ತೀನಿ. ಇದು ಭರ್ತಕ್ಕೆ ಮಾಡೋದು. ಇದಕ್ಕೆ ಮೆಣಸಿನಕಾಯಿ ಏನೈತಿ ಹುರಿದು ಬಿಟ್ಟು ಹಾಕೊಳ್ತೀನಿ, ಹಿಂಗೆ ಹಾಕೋದಿಲ್ಲ. ಓಕೆ, ಇವಾಗ 6 ಸೀಟಿ ಆದವು. ಇದು ಗ್ಯಾಸ್ ಬಂದ್ ಮಾಡ್ಕೊತೀನಿ. ಬಂದ್ ಮಾಡ್ಕೊಂಡ್ಬಿಟ್ಟು ಇದು ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ಇದಕ್ಕೇನು ಹಾಕ್ಬೇಕನ್ನೋದು ನೋಡಕ್ಕೆ. ಓಕೆ, ಇವೆಲ್ಲ ಕುದ್ದಾವ್ ನೋಡ್ರಿ. ಇವಾಗ ಇವನ್ನ ತಕ್ಕೊಂಡು ಬಿಡೋಣ. ಓಕೆ, ಇವಾಗ ನೋಡಿ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಭರ್ತಕ್ಕೆ ಮೆಣಸಿನ್ಕಾಯಿ ಹುರಿದು ಹಾಕ್ತೀನಿ. ಆಮೇಲೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಚಟ್ನಿ ಕೊಟ್ಟಬೇಕು. 2 ಕೈ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಯ್ಯೋ, ಅವಸರ ಆಗ್ತಾಯಿದೆ ಕೆಲಸ. ಎಲ್ಲಿ ಕೈ ಸುಟ್ಕೊತೀನಿ, ಎಲ್ಲಿ ಬಿಡ್ತೀನಿ ಗೊತ್ತಿಲ್ಲ. ಬೆಳಗ್ಗೆ ಇಳಿಗೆ ಹತ್ಕೊಂಡ್ಬಿಟ್ಟೆ ಕೈಗೆ. ಓಕೆ ಸ್ನೇಹಿತರೆ, ನೋಡಿ ಇವಾಗ ಒಂದು 5 ಸೀಟಿ ಆಗಿತ್ತಲ್ಲ ನೋಡಿ, ಈ ಥರ ಆಗಿದೆ ನೋಡಿ. ಎಲ್ಲ ಕೂತಿದೆ, ಎಲ್ಲ ಕೂತೈತಿ ನೋಡ್ರಿ. ನೋಡ್ರಿ, ಎಲ್ಲ ಕಾಯಿಪಲ್ಲೆ ಕೂತೈತಿ, ಕಾಳುಗಳೆಲ್ಲ ಕೂತವು. ಈಗ ಇದಕ್ಕೆ ನೀರು ಕಡಿಮೆ ಆಗೈತಿ. ಈಗ ಸ್ವಲ್ಪ ನೀರು ಕಾಯಿಸ್ಕೊಂಡು ಹಾಕೋಬೇಕು. ಕೊಯ್ದಾಡುವಂಥ ನೀರು ಈ ಸೈಡ್ ನೀರು ಇಟ್ಕೊತೀನಿ. ಸ್ವಲ್ಪ ನೀರು ಕಾಯಕ್ಕೆ ಇಟ್ಕೊಳ್ಳೋಣ. ನೀರು ಕಾಯಕ್ಕೆ ಇಟ್ಕೊಂಡು ಇದಕ್ಕೆ ಹಾಕೋಣ. ನಾನೇ ನೀರು ಹಾಕಿ ಇಟ್ಟಿದ್ದೆ. ಅದಕ್ಕೆ ನೀರು ಜಾಸ್ತಿ ಆದರೆ ಕುಕ್ಕರ್ದಿಂದ ಸೀಟಿ ವಿಸಿಲ್ ಬರ್ಬೇಕಾದ್ರೆ ಕಡೆಗೆ ಬಂದ್ಬಿಡ್ತಾವೆ ನೀರು ಅಂತ ಹೇಳ್ಬಿಟ್ಟು. ಇವಾಗ ನೀರು ಕಾಯ್ದಾವ ನೋಡ್ರಿ. ಇದಕ್ಕೆ ಹಾಕೊತೀನಿ ಕಾಯ್ದಿರುವಂಥ ನೀರು. ಇವು ಹಾಗೆ ಇಟ್ಟಿರ್ತೀನಿ, ಮತ್ತೆ ಬೇಕಾದಾಗ ಬರ್ತಾವ ಅಂತ ಹೇಳ್ಬಿಟ್ಟು. ಕಾಳುಗಳಿರ್ತಾವಲ್ಲ ಕೂತು ಬಳಕ್ಕೆ ನೀರು ಹೀರ್ಕೊಂಡ್ಬಿಡುತ್ತೆ. ಈಗ ನೋಡ್ರಿ, ಇದೆಷ್ಟು ಎಲ್ಲ ಕುದ್ದೈತಲ್ಲ. ಇದಕ್ಕೆ ಏನೇನು ಹಾಕ್ತೀನಪ್ಪ ಅಂತಂದ್ರೆ ಇವಾಗ ನೋಡ್ರಿ, ಪುಂಡೆ ಪಲ್ಯ, ಆಮೇಲೆ ಮೆಂತ್ಯ ಪಲ್ಯ, ಆಮೇಲೆ ಸಬ್ಬಸಿಗೆ. ಇದು 3 ಲೀಟ್ರ್ ಕುಕ್ಕರ್ ಅದ. ಸಣ್ಣದ್ರದಾಗೆ ಮಾಡ್ತಾ ಇದ್ದೀನಿ ನಾನು. ಆಮೇಲೆ
ಇದು ಹುಣ್ಚಿಗೆ ಪಲ್ಯ ತೊಗೊಂಡಿದ್ದೆಲ್ಲ ಇದೇನು ಮೆತ್ತಗಿರುತ್ತೆ, ಕೈಯಲ್ಲೇ ಹಿಂಗೆ ಕಟ್ ಮಾಡಿ ಜಲ್ದಿ ಮೆತ್ತಗಾಗ್ಬಿಡುತ್ತೆ, ಅದು ಸ್ಮ್ಯಾಶ್ ಆಗುತ್ತೆ ನೋಡಿ. ಈ ಥರ ಕೈಯಲ್ಲೇ ಕಟ್ ಮಾಡಿಬಿಟ್ಟು ಹಾಕೊಂಡ್ಬಿಡ್ತೀನಿ. ಇದಕ್ಕೆ ಮೇಲೆ ಶೇಂಗಾ ಕಾಳು ಹಾಕ್ಕೊತೀನಿ. ಎಲ್ಲ ಕೂತು ಬಳಕ ಕಾಳುಗಳು ಕೂತು ಬಳಕ ಮೇಲೆ ಕಾಯಿಪಲ್ಲೆ ಹಾಕ್ತೀವಲ್ಲ ಅವಾಗಷ್ಟೇ ಹಾಕ್ಕೋಬೇಕು ಅವನು. ಇವಾಗಲೇ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಉಪ್ಪು ಹಾಕ್ಕೊತೀನಿ ಇವಾಗಲೇ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಎಷ್ಟು ಹಿಡಿಯುತ್ತೆ ಅದನ್ನು ನೋಡಿಬಿಟ್ಟು ಹಾಕೋರಿ. ಆಮೇಲೆ ಜೀರಿಗೆ ಹಾಕ್ಕೊತೀನಿ ನೋಡಿ. ಜೀರಿಗೆ ಹಾಕ್ಕೊತೀನಿ, ಕೈಯಿಂದ ಸ್ವಲ್ಪ ಹಿಂಗೆ ತಿಕ್ಬಿಟ್ಟು ಹಾಕ್ಕೊಳ್ತೀನಿ ನೋಡಿ ಜೀರಿಗೆ. ಆಮೇಲೆ ಬೆಳ್ಳುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊತೀನಿ. ಆಗಲೇ ಸುಂದು ಇಟ್ಕೋಬೇಕಾಗಿತ್ತು, ನಮ್ಮ ಅತ್ತೆ ಕೈ ಕೊಟ್ಟಿದ್ದು ಸುಂದು ಬಿಡ್ತಿದ್ರು, ಅದು ನಮ್ಗೆ ನೆನಪು ಹೋಗಿಬಿಡ್ತಾವೆ. ಇದನ್ನು ಸ್ವಲ್ಪ ಮುಚ್ಚಿಬಿಡೋಣ ಇಷ್ಟು. ಓಕೆ ಸ್ನೇಹಿತರೆ ನೋಡಿ, ಬೆಳ್ಳುಳ್ಳಿ ಒಂದೇ ಗಡ್ಡೆ ತೊಗೊಂಡಿದ್ನಲ್ವ, ಬೇಡ 2 ಗಡ್ಡೆ ಹಾಕಂದ್ರೆ ನಮ್ಮ ಅತ್ತಿ 2 ಗಡ್ಡೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಜಾಸ್ತಿ ಆದರೆ ಚಂದ ಆಗುತ್ತೆ. ಇಲ್ಲ ಅವರೆಕಾಳನ್ನ ಹೀಗೆ ಹಾಕಿಬಿಡು ಕುದ್ದು ಬಿಡ್ತೈತೆ ಅಲ್ಲಿ ಅಂತ ಯಾಕೆ ಅಂದರು ಅವರೆಕಾಳು ಕಡಲೆಕಾಳು ಹಾಕ್ತಾಯಿದ್ದೀನಿ ಇವಾಗೆ. ಇದ್ರ ಮೇಲೆ ಸ್ವಲ್ಪ ಅರಿಶಿನ ಹಾಕೋಣ. ಅವ್ರಿಗೆ ಕೇಳ್ಕೊಂಡು ಮಾಡ್ತೀನಿ ನಾನು. ಎಷ್ಟೇ ನಾನು ಮಾಡ್ತೀನಿ ಅಂದ್ರೂ ಹಿರಿಯರಿಗೆ ಕೇಳಿ ಮಾಡೋದ್ರಲ್ಲಿ ಒಂದು ಇದನ್ನೇ ಇರ್ತೈತಲ್ಲ. ಅರಿಶಿನ ಇದಕ್ಕೆ ಎಣ್ಣೆ ಹಾಕ್ತೇನೆ ರೀ. ಅದು ಬೆಳ್ಳುಳ್ಳಿ ಮೇಲೆ ಎಣ್ಣೆ ಹಾಕ್ತೀನಿ, ಚಂದ ಉಮ್ಮುಗೋಯ್ತದೆ ಎಣ್ಣೆ ಹಾಕಿದ್ರೆ. ನೋಡ್ರಿ ಎಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಇದನ್ನು ಮುಚ್ಚಿಬಿಡ್ತೀನಿ. ಮುಚ್ಚಿ ಒಂದು ವಿಸಿಲ್ ಹಾಕ್ಸ್ಕೊತೀನಿ ನೋಡ್ರಿ. ಓಕೆ ಸ್ನೇಹಿತರೆ, ಇವಾಗ ಒಂದು ವಿಸಿಲ್ ಬಂತಲ್ವ, ಬಂದ್ ಮಾಡ್ತೀನಿ. ಇವಾಗ ಇದನ್ನು ಕುಕ್ಕರ್ ಬಂದ್ ಮಾಡಿಬಿಡ್ತೀನಿ, ಗ್ಯಾಸ್ ಬಂದ್ ಮಾಡ್ಕೊತೀನಿ. ಇದು ತಣ್ಣಗಾಗಲಿ, ಮುಗಿಸ್ಕೋಬೇಕು. ಇದನ್ನು ಮುಗಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗಾಗೈತಿ ಅಂತ ಹೇಳ್ಬಿಟ್ಟು. ಓಕೆ ಸ್ನೇಹಿತರೆ, ಇವಾಗ ನೋಡಿ ಏನು ಕುದಿಸ್ಕೊಂಡಿದ್ನಲ್ಲ, ಅವರೆಕಾಯಿ, ಗಜ್ಜರಿ, ಬದನೆಕಾಯಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮೇಲೆ ಹಸಿಮೆಣ್ಸಿಕಾಯಿ ಹುರ್ಕೊಂಡಿದ್ನಲ್ವ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ಔಡ ಸೋಡ ಮಿಕ್ಸಿ ಮಾಡ್ಕೊಂಬರ್ಬೇಕು. ಇದು ಭರ್ತಕ್ಕಾಗಿ, ಭರ್ತ ಅಂತೇಳಿ ಮಾಡ್ತೀವಿ ನಾವು. ಇದಕ್ಕೆ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಜೀರಿಗೆ ಹಾಕೋಣ. ಓಕೆ, ಇವಾಗ ನೋಡ್ರಿ ಜೀರಿಗೆ ಇಷ್ಟಕ್ಕೊಂದು ಜೀರಿಗೆ ಹಾಕ್ಕೊತೀನಿ. ಇದಕ್ಕೆ ಆಗಲೇ ನಿಮ್ಗೆ ಒಂದು ಅದು ಬಜ್ಜಿ ಪಲ್ಯ ಮಾಡೋದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕೋದು ಉಳಿದೈತಿ ಅಂತ ಹೇಳಿದ್ನಲ್ವ, ಕೊತ್ತಂಬರಿ. ನೋಡಿರಿ ಅದು ಮುಗಿಸೋ ಟೈಮಲ್ಲಿ ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ, ಯಾಕಂದ್ರೆ ಹೀಗೆ ಹಾಕಿದ್ರೆ ಅದು ಸ್ಮೆಲ್ ಹೋಗಿಬಿಡುತ್ತಲ್ಲ. ಇವಾಗ ನೋಡಿರಿ ಇಷ್ಟು ಕೊತ್ತಂಬರಿ ತೊಗೊಂಡಿದ್ನೆಲ್ಲ ಕೈಯಿಂದನೇ ಕಟ್ ಮಾಡಿ ಹಾಕೊಂಡ್ಬಿಡ್ತೀನಿ. ನೀವು ಅನ್ಬೋದು ಏನಪ್ಪ ಇವ್ರು ಬರೀ ಕೈಯೊಳಗೆ ಅಮೃತ ಇರುತ್ತೆ ರೀ ಹಂಗಂತೇಳಿ ಎಲ್ಲನೂ ಹಂಗೆ ಮಾಡೋದಲ್ಲ. ಚಮಚದಿಂದ ಅಂದ್ರೆ ಸ್ಪೂನ್ ಸಹಾಯದಿಂದ ಏನು ಮಾಡಬೇಕು ಅದನ್ನು ಮಾಡಬೇಕು, ಕೈಯಿಂದ ಏನು ಮಾಡಬೇಕು ಅದನ್ನು ಮಾಡಬೇಕು ನೋಡಿ. ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಕರಿಬೇವು ಹಾಕಬೇಕು. ಕರಿಬೇವು ಹಾಕೋದನ್ನು ಮರ್ತಿದ್ದೆ ನೋಡಿ. ಇದು ನಮ್ಮ ಗಿಡದಂತ ಕರಿಬೇವು, ಸ್ವಚ್ಛವಾಗಿರುವಂಥ ಕರಿಬೇವು. ಎಲ್ಲ ತೊಳೆದುಬಿಟ್ಟು ಹೆಚ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ಟಿಪ್ಸ್ ಅನ್ಕೋಬೋದು ಇದರಲ್ಲಿ, ಏನಪ್ಪ ಅಂದ್ರೆ ಎಲ್ಲನೂ ಕಟ್ ಮಾಡಿಬಿಟ್ಟು ತೊಳೆಯೋಕೆ ಹೋಗಬೇಡಿ. ವೆಜಿಟೇಬಲ್ಸ್ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿ. ಕಟ್ ಮಾಡಿದ ಬಳಿಕ ಅದರೊಳಗಿರುವಂಥ ಅಂಶ ಎಲ್ಲ ಹೋಗಿಬಿಡುತ್ತೆ ನೀರಲ್ಲಿ. ಹೀಗಾಗಿ ಮೊದಲು ತೊಳಿಬೇಕು, ಆಮೇಲೆ ಕಟ್ ಮಾಡಿ ಇಟ್ಕೋಬೇಕು. ಓಕೆ, ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಇವಾಗ. ಓಕೆ ಸ್ನೇಹಿತರೆ ನೋಡಿ, ಇವಾಗ ಮಿಕ್ಸಿ ಮಾಡ್ಕೊಂಬಂದೆ. ಮಿಕ್ಸಿ ಒಳಗಿಂದ ಎಲ್ಲನೂ ತೊಗೊಂಡಿದ್ದೀನಿ. ಇದು ಈ ಥರ ಇದೆಯಲ್ಲ. ಇವಾಗ ಇದೇನು ಹಸಿ ಉಳ್ಳಾಗಡ್ಡಿ ಇಟ್ಟಿದ್ನಲ್ಲ ಎಲ್ಲನ ಹಾಕಿಬಿಡ್ತೀನಿ.
ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದು ಭರ್ತಾ ಮಸ್ತ್ ಆಗುತ್ತೆ ಸ್ನೇಹಿತರೆ. ಇದು ಭರ್ತಾ ರೆಡಿ ಆಯ್ತು ನೋಡಿ. ಇವಾಗ ಎಲ್ಲ ವೆಜಿಟೇಬಲ್ಸ್ ಹಾಕಿ ಕುದಿಸಿ ಉಪ್ಪು ಮೆಣಸಿನ್ಕಾಯಿ ಅದು ಎಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊಂಬಂದು ಇವಾಗ ಇದು ಭರ್ತಾ ರೆಡಿ ಆಯಿತು. ಇದನ್ನು ತೆಗಿಯೋಣ ಇವಾಗ. ಓಕೆ, ಎಲ್ಲ ಬಿಸಿಲು ಹೋಗಿದೆ ನೋಡಿ. ಇದನ್ನು ಮುಗಿಸ್ಕೊಂಬಿಡೋಣ ಹಿಂಗೆ. ಎಲ್ಲನೂ ಮುಗಿಸ್ಕೊಂಬಿಡೋಣ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಸ್ನೇಹಿತರೆ. ಆಯ್ತು, ಇವಾಗ ಪಲ್ಯ ಇಷ್ಟೆಲ್ಲ ಮುಗಿಸ್ಕೊಂಡ್ಬಿಟ್ರೆ ರೆಡಿ. ಇನ್ನು ರೊಟ್ಟಿ ಹಂಚಿಡೋಣ. ಟೈಮ್ ಸಿಕ್ಕಾಪಟ್ಟೆ ಆಗಿದೆ ಸ್ನೇಹಿತರೆ. ಅಷ್ಟೆಲ್ಲ ಮಾಡ್ಕೋಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಬಾಯಿಗೆ ರುಚಿ ಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಈ ಥರ ಆಲೂ ಸ್ಮ್ಯಾಶರ್ ಇದೆ ನೋಡಿ, ಇದರಿಂದನೇ ಮಾಡ್ಕೊತಾ ಇದ್ದೀನಿ. ಈ ಥರನೂ ಮಾಡ್ಕೋಬೋದು. ಇನ್ನೊಂದು ಟಿಪ್ಸ್, ಇನ್ನೊಂದು ಮೆಥಡಲ್ಲಿ ಹೇಳ್ತೀನಿ. ಯಾವ ಥರ ಅಂದರೆ, ಈ ನಾವು ಸಾಂಬಾರು ಹಾಕೊಳ್ಳೋವಂಥ ಗುಂಡು ಚಮಚ ಇರ್ತೈತಲ್ಲ, ನನಗೆ ಇದರಿಂದನೇ ಈಜಿ ಆಗೋದು ನೋಡಿ. ಈ ಥರ ನಮ್ಮೂರು ದೇವಸ್ಥಾನದಲ್ಲಿ ಮಾಡ್ತಾರೆ ಸ್ನೇಹಿತರೆ. ಎಲ್ಲ ಥರ ಕಾಳು ಹಾಕಿಬಿಟ್ಟು, ಎಲ್ಲ ಥರ ವೆಜಿಟೇಬಲ್ ಹಾಕಿಬಿಟ್ಟು, ವಾವ್, ನಾವು ಮನೇಲಿ ಮಾಡ್ತಿಂದ್ರೆ ಅಷ್ಟೊಂದು ರುಚಿ ಆಗೋದಿಲ್ಲ. ದೇವಸ್ಥಾನದಲ್ಲಿ ಬಜ್ಜಿ ರೊಟ್ಟಿ ಅಂತೇಳಿ ದೇವರ ಬಸವಣ್ಣನ ಪರ್ವ ಅಂತ ಮಾಡ್ತಾರೆ ನಮ್ಮೂರಲ್ಲಿ, ತವ್ರ ಮನೆಯಲ್ಲಿ, ಆಮೇಲೆ ಗಂಡ ಮನೆಯಲ್ಲಿ ಕೂಡ ಮಾಡ್ತಾರೆ. ಅಂದರೆ ಈ ಥರ ಇರುತ್ತೆ ನೋಡಿ ರೊಟ್ಟಿ, ಸಜ್ಜಿ ರೊಟ್ಟಿ. ಕಾಳು, ಎಲ್ಲ ಥರ ಕಾಳು ವೆಜಿಟೇಬಲು ಎಲ್ಲನೂ ಹಾಕಿಬಿಟ್ಟು ಮಾಡ್ತಾರೆ. ನಮ್ಮ ಮನೇಲಿ ಎಲ್ಲ ತೊಗೊಂಬಂದು ತಿಂತೀವಿ ಅದನ್ನು. ದೇವಸ್ಥಾನದ್ದು ಸಿಕ್ಕಾಪಟ್ಟೆ. ಓಕೆ, ಇವಾಗ ಕೊತ್ತಂಬರಿ ಇಟ್ಟಿದ್ನಲ್ಲ, ಕೊತ್ತಂಬರಿ ಎಲ್ಲ ಹಾಕೊಂಡ್ಬಿಡ್ತೀನಿ. ಲಾಸ್ಟ್ ಪ್ರೊಸೀಜರಲ್ಲಿ ಕೊತ್ತಂಬರಿ ಹಾಕೊಂಡ್ಬಿಡೋದು. ಓಕೆ, ಇವಾಗ ರೆಡಿ ಆಯ್ತು ನೋಡ್ರಿ ಬಜ್ಜಿ ಪಲ್ಯ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಬೋಗಿ ಪಲ್ಯ ಅಂತ ಮತ್ತೆ ತೋರಿಸಿ ನಿಮ್ಗೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಸ್ನೇಹಿತರೆ, ಬರ್ರಿ ಇವಾಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ರೊಟ್ಟಿ ತೊಗೊಂಡಿದ್ದೀನಿ, ಒಂದು ಸಜ್ಜಿ ರೊಟ್ಟಿ. ಅದ್ರ ಮೇಲೆ ಪಲ್ಯ ಹಚ್ಕೊಳ್ಳೋಣ. ಇವಾಗ ಮೊದಲಿಗೆ ಭರ್ತಾ ಹಚ್ಕೊಳ್ಳೋಣ. ಭರ್ತಾ, ಆಮೇಲೆ ಬಜ್ಜಿ ಪಲ್ಯ ನೋಡಿ. ಆವಾಗ ಮಾಡ್ಬೇಕಾದ್ರೆ ತಿಳಿಯುತ್ತಲ್ಲ, ನಾನು ಮುಗಿಸ್ಬೇಕಾದ್ರೆ ತಿಳಿಯುತ್ತಲ್ಲ. ಬಜ್ಜಿ ಪಲ್ಯ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಆಮೇಲೆ ಸ್ವಲ್ಪ ಅವರೆಕಾಯಿ ಪಲ್ಯ ಇದೆ, ಅವರೆಕಾಯಿ ಪಲ್ಯನೂ ಹಚ್ಕೊಳ್ಳೋಣ ಬನ್ನಿ. ಸ್ವಲ್ಪ ಅವರೆಕಾಯಿ ಪಲ್ಯ, ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಪಲ್ಯ ಇಟ್ಕೊಳ್ಳೋಣ. ಹಾಗೆ ಮೆಣಸಿನ್ಕಾಯಿ ಇಟ್ಕೊಳ್ಳೋಣ. ಇದಕ್ಕೆ ಹಸಿ ಖಾರ ಇದ್ದರೆ ಹಚ್ಕೋಬೋದು, ಹಸಿ ಖಾರ ಇಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊತೀನಿ, ತುಪ್ಪದ ಮೇಲೆ ಶೇಂಗಾ ಚಟ್ನಿ ಹಾಕ್ಕೊತೀನಿ. ಓಕೆ ಸ್ನೇಹಿತರೆ, ಹಾಗೆ ಒಂದು ಸ್ವಲ್ಪ ಶೇಂಗದ ಕಾಳು ಇಟ್ಕೊಳ್ಳೋಣ. ಜೊತೆ ಬಾಡಿಸ್ಕೊಳ್ಳೋದು, ಹುರಿದಿರುವಂಥ ಶೇಂಗದ ಕಾಳು ಜೊತೆ ಬಾಡಿಸ್ಕೊಳ್ಳೋದಕ್ಕೆ ಭಾಳ ಚಂದ ಇರುತ್ತೆ. ಓಕೆ, ಎಲ್ಲದಕ್ಕೂ ಹಾಕಿಬಿಟ್ಟು ಎರಡು ಈರುಳ್ಳಿ ಇಟ್ಕೊಂಡಿದ್ದೆ. ಯಜಮಾನ್ರಿಗೆ ಕೊಟ್ಟಿದ್ದೆ, ತಿಂದರೆ. ಇದೊಂದು ಸ್ವಲ್ಪ ಉಳಿದೈತಿ, ಇದೊಂದು ಇಟ್ಕೊಂಡಿದ್ದೀನಿ. ಬರ್ರಿ ಇವತ್ತಿನ ಊಟ ಈ ಥರ ಐತೆ ನೋಡಿ. ಅದರಲ್ಲೂ ಹೆಣ್ಮಕ್ಳ ಬೋಗಿ ಊಟ. ಇವತ್ತು ಹೆಣ್ಮಕ್ಳ ಬೋಗಿ ಇದೆ, ಸಂಕ್ರಾಂತಿ ಹಬ್ಬ ಅಲ್ವಾ. ಬರ್ರಿ ಎಲ್ಲರೂ ಊಟ ಮಾಡೋಣ. ಒಂದು ಸಜ್ಜಿ ರೊಟ್ಟಿ, ಆಮೇಲೆ ಮಾಡಿರುವಂಥ ಬಜ್ಜಿ ಪಲ್ಯ, ಹಸಿವು ಮೆಣಸಿಕಾಯಿ, ಹುರಿದಿರುವಂಥ ಮೆಣಸಿಕಾಯಿ, ಶೇಂಗದ ಕಾಳು, ಆಮೇಲೆ ಭರ್ತಾ, ಮೆಂತ್ಯ ಪಲ್ಯ, ಆಮೇಲೆ ಅವರೆಕಾಯಿ ಪಲ್ಯ. ಈ ಥರ ಆಯ್ತು ನೋಡ್ರಿ ಊಟ. ಬರ್ರಿ ಊಟ ಮಾಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತು ಬೋಗಿ ಹಬ್ಬ ಅಲ್ವಾ, ಹೆಣ್ಮಕ್ಳ ಬೋಗಿ. ಅದರಲ್ಲಿ ನಾನು ಇವತ್ತು ವಿಶೇಷತೆ ಮಾಡಿದ್ದೀನಿ ಅಡುಗೆ. ಸಜ್ಜಿ ರೊಟ್ಟಿ, ಆಮೇಲೆ ಭರ್ತಾ, ನಮ್ಮ ಕಡೆ ಮಾಡುವಂಥದ್ದು ಇದು ಭರ್ತಾ ಅಂತ ಮಾಡ್ತೀವಿ. ಆಮೇಲೆ ಬೋಗಿ ಪಲ್ಯ, ಎಲ್ಲ ವೆಜಿಟೇಬಲ್ಸ್ ಹಾಕಿ, ಎಲ್ಲ ಥರದ ಕಾಳು ಹಾಕಿ ಮಾಡುವಂಥ ಪಲ್ಯ. ಇದು ವಿಶೇಷತೆ, ಬೋಗಿ ಹಬ್ಬದಂದೇ ಮಾಡುವಂಥದ್ದು. ಅದು ಹೆಣ್ಮಕ್ಳು ಬೋಗಿ ದಿನ ಮಾಡ್ತೀವಿ. ನಾಳೆ ಏನೈತಿ, ಹೋಳಿಗೆ ಮಾಡ್ತೀವಿ, ಶೇಂಗಾ ಹೋಳಿಗೆ ಮಾಡೋದು. ಇವತ್ತು ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ ನೋಡಿ.
ಬರ್ರಿ ಎಲ್ಲರೂ ಊಟ ಮಾಡೋಣ. ಟೈಮು ತೋರಿಸ್ತೀನಿ ನಿಮ್ಗೆ ಎಷ್ಟಾಯ್ತು ಅಂದ್ರೆ ನೋಡಿರಿ. ಎಲ್ಲ ಕೆಲಸ ಮಾಡಿಬಿಟ್ಟು ಕಾಣುತ್ತಾ ನೋಡಿ, 2 ಗಂಟೆ ಆಗಕ್ಕೆ ಬಂದೈತೆ, ಪೋಣೆ 2 ಆಗೈತಿ. ಎಲ್ಲ ಅಷ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ಅಡುಗೆ ಮಾಡಿ ಎಲ್ಲ ಮಾಡಿ ಅತ್ತಿ ಆಮೇಲೆ ಯಜಮಾನ್ರು ಎಲ್ಲರೂ ಊಟ ಮಾಡ್ಯಾರ. ಇವಾಗ ನಾನು ಊಟ ಮಾಡುವಂಥದ್ದು. ಸಾರಿ ಹೇಗೆ ಕಾಣ್ತಾ ಇದೆ ಸ್ನೇಹಿತರೆ, ಇದ್ರ ಹಿಂದೆ ಒಂದು ವಿಶೇಷತೆ ಇದೆ. ನಮ್ಮ ಮದುವೆ ಧಾರೆ ಸೀರೆ ಇದು, ಮದುವೆ ಸೀರೆ ಇದು, ನಮ್ಮ ಮದುವೆದೊಂದು ಉಟ್ಕೊಂಡಿರುವಂಥ ಸೀರೆ. ಮತ್ತು ಯಾವತ್ತೂ ಉಟ್ಕೊಂಡಿಲ್ಲ, ಯಾಕೋ ಇವತ್ತು ಉಟ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಉಟ್ಕೊಂಡಿದ್ದೀನಿ. ಹೆಂಗೆ ಕಾಣ್ತಾ ಇದೆ? 19 ವರ್ಷದ ನಂತರ ಈ ಸೀರೆ ಉಟ್ಕೊತಾ ಇದ್ದೀನಿ.